ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಅಜಯ್ ಕುಮಾರ್. ವಿಶ್ವ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಅಜಯ್ ಕುಮಾರ್. ವಿಶ್ವ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ಸ್ವಿಚ್ ಬೋರ್ಡ್ ಲೈಟ್ ಸಿಸ್ಟಮ್ ಅಂದರೆ ನಾವು ಇನ್ಪುಟ್ ಜಾಸ್ತಿ ಬೇಕಂತಂದರೆ ಸ್ಟೆಪ್ ಟ್ರಾನ್ಸ್ಫರ್ ಅಂತ ಯೂಸ್ ಮಾಡಬೇಕು. ಅದಾದಮೇಲೆ ಇನ್ಪುಟ್ ಎಸಿ ಸಪ್ಲೈ ಕರೆಂಟ್ ಇದು ಯಾರಾದರೂ ಯೂಸ್ ಮಾಡಬೇಕು. ಡಿಪಾರ್ಟ್ಮೆಂಟ್ ಡಿಜಿಟಲ್ ಗೇಟ್ ಇದರಲ್ಲೇ ಗೇಟ್ ಬೇಸಿಕ್ ಮತ್ತು ಇನ್ನೊಂದು ಗೇಟ್ ಇದೆ. ನೆಕ್ಸ್ಟ್ ಇವು ಬಂದುಬಿಟ್ಟು ಪುಷ್ ಬಟನ್ಸ್ ಅಂದರೆ ಇಲ್ಲಿ ನಾವು ಕೊಟ್ಟಿರ್ತೀವಿ ಇನ್ಪುಟ್ಟು ಮತ್ತು ಇದು ಔಟ್ಪುಟ್ಟು. ನಾವು ಯಾವಾಗ ಇನ್ಪುಟ್ಟು ಪುಷ್ ಬಟನ್ನ ಪ್ರೆಸ್ ಮಾಡಿದಾಗ ಬದಲ ಆಗೋದು ಅದು ಕರೆಂಟು ಇಂಡಕ್ಟಿವ್ ಸೆನ್ಸರಲ್ಲಿ ಮೆಟಲ್ ಆಬ್ಜೆಕ್ಟ್ನ ಡಿಟೆಕ್ಟ್ ಮಾಡಿ ಬಜರ್ ಆನ್ ಸೆನ್ಸರ್. ಇದು ಕೆಪಾಸಿಟಿ ಸೆನ್ಸರು ಯಾವುದಾದ್ರೂ ಆಬ್ಜೆಕ್ಟ್ನ ಡಿಟೆಕ್ಟ್ ಮಾಡುತ್ತೆ. ಯಾವುದಾದ್ರೂ ಇದು ಇಂಡಕ್ಟಿವ್ ಸೆನ್ಸರು ಮೆಟಲ್ ಆಬ್ಜೆಕ್ಟ್ ಮಾತ್ರ ಡಿಟೆಕ್ಟ್ ಮಾಡುತ್ತೆ. ಮೆಟಲ್ ಆಬ್ಜೆಕ್ಟ್ ಡಿಟೆಕ್ಟ್ ಮಾಡಿದಾಗ ಬಜರ್ ಮಾತ್ರ ಆನ್ ಆಗ್ಬಿಡುತ್ತೆ. ಇದರಲ್ಲಿ ನಾಲ್ಕು ಸೆನ್ಸರ್ಸ್ ಇದೆ. ಇಂಡಕ್ಟಿವ್ ಸೆನ್ಸರು, ಕೆಪಾಸಿಟಿ ಸೆನ್ಸರು ಮತ್ತು ಫೋಟೋ ಸೆನ್ಸರ್ ಅಂತ ಹೇಳ್ಬಿಟ್ಟು. ಫೋಟೋ ಸೆನ್ಸರ್ ಏನು ಮಾಡುತ್ತೆ, ನಿಮಗೆ ಎನಿ ಆಬ್ಜೆಕ್ಟ್ ಲೈಟ್ನ ಹೊರಗಡೆ ಎಮಿಟ್ ಮಾಡುತ್ತೆ. ಏನೇ ಡಿಸ್ಟರ್ಬೆನ್ಸ್ ಆದರೂ ನಿಮಗೆ ಇಂಡಿಕೇಟ್ ಮಾಡುತ್ತೆ. ಫೋಟೋ ಸೆನ್ಸರ್ ಇದೆ, ಸೆನ್ಸರ್ ಅಂದರೆ ಇಂಡಿಕೇಟರ್ ಆನ್ ಆಗುತ್ತೆ ಈ ಥರ. ಅದೇ ಥರ ಕೆಪಾಸಿಟಿ ಸೆನ್ಸರ್ ಏನು ಮಾಡುತ್ತೆ ಅಂತಂದರೆ ಇದು ಆಬ್ಜೆಕ್ಟ್ನ ಡಿಟೆಕ್ಟ್ ಮಾಡುತ್ತೆ. ಮತ್ತು ಥರ ಇದು ಇಲ್ಲಿ ಜಸ್ಟ್ ನಾವೀಗ ಕೈ ಟಚ್ ಮಾಡಿದ್ರೆ ಇದು ನಿಮಗೆ ಇಂಡಿಕೇಟರ್ ಆನ್ ಆಗುತ್ತೆ. ಬಟ್ ನಾವು ಇದಕ್ಕೆ ಟಚ್ ಮಾಡಿದ್ರೆ ಇದು ನಿಮಗೆ ಸೆನ್ಸ್ ಮಾಡಿದ್ರೆ ಆಫ್ ಆಗುತ್ತೆ. ಆಯಿತಾ, 2 ಟೈಪ್ಸ್ ಆಫ್ ಇರ್ತವೆ. ಒಂದು ಆ್ಯಕ್ಟಿವ್ ಲೋ ಮತ್ತು ಆ್ಯಕ್ಟಿವ್ ಹೈ ಅಂತ ಬರುತ್ತೆ ಸೆನ್ಸಾರ್ಸ್. ಅದರಲ್ಲಿ ಇದು ಮೆಟಲ್ ಮಾತ್ರ ಡಿಟೆಕ್ಟ್ ಮಾಡುತ್ತೆ, ನಾನ್ ಮೆಟಲ್ ಆಬ್ಜೆಕ್ಟ್ನ ಡಿಟೆಕ್ಟ್ ಮಾಡೋದಿಲ್ಲ. ಇಲ್ಲಿ ಕೆಪಾಸಿಟಿ ಸೆನ್ಸರ್ ಏನು ಮಾಡುತ್ತೆ ಅಂತಂದರೆ ಎಲ್ಲ ಆಬ್ಜೆಕ್ಟ್ನು ಡಿಟೆಕ್ಟ್ ಮಾಡುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಅಪ್ಲಿಕೇಶನ್ಸ್ಗೆ ನಾವು ಸೆನ್ಸರ್ಸ್ನ ಯೂಸ್ ಮಾಡ್ತೀವಿ. ಇಲ್ಲಿದು PLC ಅಂತ ಹೇಳ್ತೀವಿ. ಎಲ್ಲಿ ನಾವು ಆಟೋಮೇಷನ್ ಸೆಕ್ಷನ್ನ ಯೂಸ್ ಮಾಡ್ತೀವಿ ಅಲ್ಲಿ ನಾವು PLC ಯೂಸ್ ಮಾಡ್ತೀವಿ, ಪ್ರೋಗ್ರಾಮಬಲ್ ಲಾಜಿಕ್ ಕಂಟ್ರೋಲರ್ ಅಂತ ಹೇಳ್ಬಿಟ್ಟು. ನಾವು ಪ್ರೋಗ್ರಾಮ್ ಬರೆದ್ಬಿಟ್ಟು ಸಿಸ್ಟಮಿಗೆ ಡಂಪ್ ಮಾಡ್ತೀವಿ. ಡಂಪ್ ಮಾಡಿದ್ಮೇಲೆ
ನಿಮ್ಗೆ ಯಾವ ಥರ ಬೇಕು ಆ ಥರ ಪ್ರೋಗ್ರಾಮ್ ಬರೀಬೋದು. ಲೈಕ್ ನನಗೆ ಫ್ಯಾನ್ ಆನ್ ಆಗಬೇಕು, ಫಾರ್ ಎಕ್ಸಾಂಪಲ್ ಸೆನ್ಸರ್ಸ್ ಒಳಗೆ ಟೆಂಪ್ರೇಚರ್ ಸೆನ್ಸರ್ ಬರುತ್ತೆ, ಅಂದರೆ ಹ್ಯೂಮಿಡಿಟಿ ನಿಮಗೆ ಬೇಸ್ಡ್ ಆನ್ ದ ರೂಮ್ ಟೆಂಪ್ರೇಚರ್ ಮೇಲೆ ಏನಾಗುತ್ತೆ ಅಂತಂದ್ರೆ ರೂಮಲ್ಲಿರೋ ಏರ್ ಕೂಲರು ಸ್ಪೀಡಪ್ ಆಗಬೇಕು. ಅಂದರೆ ಟೆಂಪ್ರೇಚರ್ ಸೆಟ್ ಮಾಡಿರ್ತೀರ ಅದೆಲ್ಲನೂ ಏನು ಮಾಡ್ತಾರೆ ಕಂಪ್ಯೂಟರಲ್ಲೇ ಸೆಟ್ ಮಾಡಿ ಪ್ರೋಗ್ರಾಮ್ ಎಲ್ಲ ಬರೆದಿರ್ತೀರ. ನಾರ್ಮಲ್ ಆಗಿ ನಾನು 25 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇರಬೇಕಿತ್ತು ಅಂತಂದರೆ ಅದಕ್ಕೆ ನೀವು ಅವಾಗ ಏನಾಗಿರ್ತದೆ ಸ್ವಲ್ಪ ವಾರ್ಮ್ ಆಗಿರುತ್ತೆ ರೂಮು, ಅವಾಗ ಅದು ಆಟೋಮೆಟಿಕ್ಲಿ ಏನಾಗುತ್ತೆ ಏರ್ ಕೂಲರು ಜಾಸ್ತಿ ಸ್ಪೀಡ್ ಆಗುತ್ತೆ, ಮತ್ತು ರೂಮ್ ನಾರ್ಮಲ್ ಟೆಂಪ್ರೇಚರ್ ಬಂದ ತಕ್ಷಣ ಆಫ್ ಆಗುತ್ತೆ. ಈ ಥರ ಎಲ್ಲ ಆಟೋಮೇಷನ್ ಸೆಕ್ಷನ್ಸ್ ಎಲ್ಲಿ ಬರುತ್ತೆ. ಆಟೋಮೇಷನ್ ಅಂತಂದ್ರೆ ಹ್ಯೂಮನ್ ನಾವು ನಮ್ಮ ಇಂಟರ್ಫೆನ್ಸ್ ಇದೆ, ಯಾವುದೋ ಮನುಷ್ಯರ ಇಂಟರ್ಫೆನ್ಸ್ ಇಲ್ಲದೆ ಕೆಲಸಗಳು ಆಗ್ಬೋದು. ಫ್ಯಾಕ್ಟ್ರಿ ಒಳಗಡೆ ಸ್ವಯಂಚಾಲಿತ ಫ್ಯಾಕ್ಟ್ರಿ ಒಳಗಡೆ ನಿಮಗೆ ಏನಂದರೆ ವಾಟರ್ ಫೀಲಿಂಗು ಮತ್ತು ಕ್ಯಾಪಿಂಗ್ ಇರ್ಬೋದು. ನೀವು ಮಿಲ್ಕ್ ಇಂಡಸ್ಟ್ರಿ ವೀಡಿಯೋಗಳೆಲ್ಲ ನೋಡಿದ್ದೀರಿ, ಅದು ಫಾರ್ ಎಕ್ಸಾಂಪಲ್ ಹೋಟೆಲ್ ಇಂಡಸ್ಟ್ರಿ ನೋಡಿದ್ದೀರಾ, ಚಿಕ್ಕ ತಗೊಂಡು ಫೇಲ್ ಆಗಿದೆ ಅದನ್ನೆಲ್ಲ ಐಡೆಂಟಿಫೈ ಮಾಡುತ್ತೆ. ಆಮೇಲೆ ಚೆನ್ನಾಗಿದೆ ಅಂದರೆ ಗ್ರೀನ್ ಕಲರ್ ಇದ್ದು ಆಮೇಲೆ ಕಲರ್ ಚೇಂಜಸ್ ಇದ್ದು ಎಲ್ಲನೂ ಸೆಗ್ರೇಟ್ ಆಗುತ್ತೆ. ಟೊಮ್ಯಾಟೊ ನೋಡಿದ್ದೀವಿ, ಟೊಮೆಟೊ ಸಾಸ್ ಮಾಡಬೇಕಾಗುತ್ತೆ, ಗ್ರೀನ್ ಕಲರ್ ಟೊಮೆಟೊ ಎಲ್ಲ ಸೆಪರೇಟ್ ಆಗುತ್ತೆ. ಸೈಜ್ ಕೂಡ ಎಲ್ಲನೂ ಕೂಡ ಏನು ಮಾಡ್ತೀವಿ ಸೆನ್ಸರ್ಸ್ನ ಯೂಸ್ ಮಾಡಿಕೊಂಡು ನಾವು ಐಡೆಂಟಿಫೈ ಮಾಡ್ತೀವಿ. ದೆನ್ ಆಮೇಲೆ ಪ್ಯಾಕೇಜಿಂಗ್ ಆಗೋದು ಇರ್ಬೋದು, ಎಲ್ಲದಕ್ಕೂ ಕೂಡ ಆಟೋಮೇಷನ್ ಅದೇ ಆಟೋಮೆಟಿಕ್ ಆಗಿ ಮಾಡುತ್ತೆ. ಎಲ್ಲದಕ್ಕೂ ನಾವು ಪ್ರೋಗ್ರಾಮ್ ಬರ್ತೀವಿ, ಪ್ರೋಗ್ರಾಮ್ ಬರೆದು ಅದೇ ರನ್ ಆಗುತ್ತೆ. ಇದು ನಿಮಗೆ ಆಟೋಮೇಷನ್ ಲ್ಯಾಬ್ ಅಂತ ಹೇಳಿದ್ರು. ಇದರಲ್ಲಿ ಸೆನ್ಸಾರ್ಸ್ ಇರ್ತದೆ, ಆಮೇಲೆ ಇಲ್ಲ ಪುಷ್ ಬಟನ್ ಪುಷ್ ಬಟನ್ ಅಂದರೆ ಫಾರ್ ಎಕ್ಸಾಂಪಲ್ ಕೋಡ್ ಮಷಿನ್ ನೋಡಿರ್ತಲ್ಲ, ಲೈಕ್ ಅದರಿಂದ ಪುಷ್ ಬಟನ್ ನೀವು ಅಂದರೆ ಇವೆಲ್ಲ ಏನಂದರೆ ಇನ್ಪುಟ್ಸು. ಆಮೇಲೆ ಸಮರ್ಥ ಔಟ್ಪುಟ್ ಬರುತ್ತೆ, ವಾಲ್ಸ್ ಬರುತ್ತೆ, ದೆನ್ ಡಿಸ್ಟನ್ಸ್, ಈ ಥರ ಯಾವುದಾದ್ರೂ ಔಟ್ಪುಟ್ಗೆ ಕನೆಕ್ಟ್ ಮಾಡ್ಕೊಂಡು ನಾವು ಅಬ್ಸರ್ವ್ ಮಾಡ್ತೀವಿ. ಇಲ್ಲಿ ಬರೋಕ್ಕೆ ಯಾರ್ಯಾರು ಇಷ್ಟ ಅದೀರಿ ಹೇಳ್ರಿ, ಇಲ್ಲಿ ಸೇರೋಕ್ಕೆ ಯಾರ್ಯಾರು ಇಷ್ಟ ಅದೀರಿ? ನೀವು ಇದೀರಾ? ಯಾರ್ಯಾರು ಅದಿರಿ ಇಲ್ಲಿ ಹೇಳ್ರಿ, ಹಂಗೆ ಬರ್ಸಿ ಹೋಗ್ಬಿಡ್ತಾನೆ. ಪ್ಲೇಸ್ ಮಾಡುತ್ತೆ ಹಿಂದೆ. ಮತ್ತು ಇಲ್ಲಿ ರೋಬೋಟ್ ಐತಲ್ಲ ಅದು ಕಂಪ್ಲೀಟ್ ಈಗ ಫುಲ್ಲು ಅದೇ ಮಾಡೋದು. ಬಟ್ ಆದರೆ ಅದನ್ನು ಇನ್ಸ್ಟಾಲೇಷನ್ ಮಾಡಿಲ್ಲ ಇದರಲ್ಲಿ ಪ್ರೋಗ್ರಾಮ್, ಅದಕ್ಕೆ ನಾವೇ ಹ್ಯೂಮನ್ ಹ್ಯಾಂಡಾಗಿ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ಇದು ಇಲ್ಲಿ ಬರಬೇಕಿತ್ತು. ಇದು ಪ್ಲೇಸ್ ಮಾಡಿದಾಗ ಇಲ್ಲಿ ಕ್ಯಾಮ್ರಾ ಇತ್ತಲ್ಲ, ಇದು ಸ್ಕ್ಯಾನರ್, ಅದು ಇದನ್ನು ಸ್ಕ್ಯಾನ್ ಮಾಡುತ್ತೆ ಬಾರ್ಕೋಡ್ನ. ಇವಾಗ ಒಂದು ಕುರ್ಕುರೆ ಪ್ಯಾಕೆಟ್ ಆಗಿದ್ದರೆ ಇದು ಯಾವ ಕಂಪ್ನಿ ವಿಂಗೋ ಹಾಗೆ ಅದನ್ನು ಸ್ಕ್ಯಾನ್ ಮಾಡಿ ಇಲ್ಲಿಗೆ ಈ ಗ್ರಿಪ್ಪರ್ ಐತಲ್ಲ, ಈ ಗ್ರಿಪ್ಪರ್ ಇದನ್ನು ತಗೊಂಡು ಇದರಲ್ಲಿ ಪ್ಲೇಸ್ ಮಾಡುತ್ತೆ ಯಾವ್ದ್ಯಾವ್ದು ಕಂಪ್ನಿ ಅಂತ. ಅದು ಏನಾದರೂ ಕರೆಕ್ಟಾಗಿ ಇಲ್ಲ, ಬಾರ್ಕೋಡ್ ಸ್ಕ್ಯಾನ್ ಆಗಿಲ್ಲ ಅಂದರೆ ರಿಜೆಕ್ಷನ್ ಸೈಡಲ್ಲಿ ರಿಜೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಇದು ಬಂದು ಸ್ಟೇಷನ್ 3 ಅಸೆಂಬ್ಲಿ ಸ್ಟೇಷನ್. ಇದು ಇದರಲ್ಲಿ ಅಸೆಂಬಲ್ ಮಾಡ್ತೇವೆ. ವಾಟರ್ ಬಾಟಲ್ ಟ್ಯಾಪಿಂಗ್ ಫಿಲ್ಲಿಂಗ್ ಇರುತ್ತಲ್ಲ, ವಾಟರ್ ಬಾಟಲ್ನ ಟ್ಯಾಪ್ ಮಾಡೋದು. ಇಲ್ಲಿ ಬಂದಾಗ ಯಾವ್ದಾರು ಒಂದು ಟೆಕ್ನಿಕಲ್ ಮಾಡಿ ತೋರಿಸಿ ಮೇಡಮ್. ಸರ್ ಅದೇ ಪ್ರೋಗ್ರಾಮ್ ಇದು ಇನ್ಸ್ಟಾಲೇಷನ್ ಮಾಡಿಲ್ಲ ಸರ್. ಹೌದಾ? ಈ ಥರ ಅಸೆಂಬ್ಲಿ ಆಗಿ ಇವಾಗ ಬಾಟಲ್ ಆದರೆ ಬಾಟಲಿ ನಾವು ಟ್ಯಾಪ್ನ ಕ್ಲೋಸ್ ಮಾಡ್ತೀವಲ್ಲ ಅದನ್ನು ಇಲ್ಲಿ ಚೆನ್ನಾಗಿ ಎಲ್ಲ ಅಸೆಂಬಲ್ ಮಾಡಬೇಕು. ನೀಟಾಗಿ ಅಸೆಂಬಲ್ ಆಗಿದೆ ಅಂದರೆ ರಿಜೆಕ್ಷನ್ ಸ್ಟೇಟಲ್ಲಿ ರಿಜೆಕ್ಟ್ ಆಗುತ್ತೆ. ಆಯಿತಾ? ಅಸೆಂಬಲ್ ಅಂದರೆ ಹಿಂಗೆ ಒಂದಕ್ಕೊಂದು ಹಿಂಗೆ ಚೆನ್ನಾಗಿ ಅಸೆಂಬಲ್ ಆಗುತ್ತೆ ಅಷ್ಟೇ. ಏನು ಮತ್ತೆ ಅದೇನು ಹಿಂಗೆ ಮತ್ತೆ ಬಿಚ್ಕೊಂಡು ನೀಟಾಗಿ
ಸೆವೆನ್ ಆಕ್ಸಿಸಲ್ಲಿ ರೊಟೇಟ್ ಆಗುತ್ತೆ ಅದು. ಈ ಕಡೆ ರೋಬೋಟ್ ಆಗುತ್ತೆ. ಇದು ಅದು ಕಂಟ್ರೋಲ್ ಅದನ್ನ ಕಂಟ್ರೋಲ್ ರೋಬೋಟ್ನ ಇದರಲ್ಲಿ ನಾವು ಕಂಟ್ರೋಲ್ ಮಾಡ್ತೀವಿ. ಇದು ಟೀಚ್ ಮೇಂಟೈನ್ ಬೆಟರ್ ಆ್ಯಂಡ್ ಬೆಸ್ಟ್. ಇಲ್ಲ ನಮ್ಮ ಶಾಲೆ ಮಕ್ಕಳು ಭಾಳಷ್ಟು ಜನ ಇಲ್ಲಿ ಸೇರಿಸೋ ವ್ಯವಸ್ಥೆ ಮಾಡಿಸೋಣ. ಅಕ್ಕ ಹಿಂದ್ಗಡೆ ಪ್ರೆಸ್ ಮಾಡಿ. ಇದೊಂದೇನಾ ಅಷ್ಟು ಇಲ್ಲಿ ಸ್ಟೇಷನ್ ಫುಲ್ ಇದು ರೋಬೋಟು ಆಬ್ಜೆಕ್ಟ್ನ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಪಿಕ್ ಆ್ಯಂಡ್ ಪ್ಲೇಸ್ ಮಾಡುತ್ತೆ. ಇದು ಜಸ್ಟ್ ನಿಮಗೆ ಅರ್ಥ ಆಗಲಿ ಅಂತ ಸ್ಲೋ ಆಗುತ್ತೆ, ಬಟ್ ಅದು ಫಾಸ್ಟಾಗಿ ವರ್ಕ್ ಆಗುತ್ತೆ. ಮತ್ತೆ ಅದು ಒಂದು ಪೊಸಿಷನ್. ಇದರಲ್ಲಿ ಮುಂಚೆ ಪೋಸಸ್ ಕನೆಕ್ಟ್ ಮಾಡಿದ್ದೀವಿ, ಪೈಪ್ಸ್ ಕನೆಕ್ಟ್ ಮಾಡಿದ್ದೀವಿ, ಅದೇ ಆಯಿಲ್ ಹಾಕಿದ್ದೀವಿ. ಹಣ ಎಕ್ಸ್ಪ್ಲೈನ್ ಮಾಡಿ. ಏನು ಮಾಡ್ರಿ ನಾವೇನೋ ಕಲಿತಿಲ್ಲ. ಅಲ್ಲಿ ಆಯಿಲ್ ಯೂಸ್ ಮಾಡಿದ್ದೀವಿ. ಆ ಪೋಸಸ್ ಒಳಗಡೆ ಆಯಿಲ್ ಆ ಕಾಂಪ್ರೆಸರಲ್ಲಿ ಮುಂಚೆನೇ ಏರ್ ಸ್ಟೋರ್ ಆಗುತ್ತೆ. ಆ ಏರ್ ನೆಕ್ಸ್ಟ್ ಇವು ಪುಷ್ ಬಟನ್ಸ್ ಅಂತ ಸೆಕೆಂಡ್ಸ್ ಅಂತ ಕೊಟ್ಟಿದ್ದೀವಿ. ಡಬಲ್ ಆಗ್ತಿದೆ. ಸಿಂಗಲ್ ಆಗಿ ಜಸ್ಟ್ ಒಂದು ಸೈಡ್ ಅಷ್ಟೇ. ಡಬಲ್ ಆಗಿ ಅಂದರೆ ಮೇಲ್ಬಿಟ್ಟು ರಿಟರ್ನ್ ಪೊಸಿಷನ್ ವಾಪಸ್ ಇವೆಲ್ಲ ವಾಲ್ಸ್ ಬೇಸಿಕ್ ವಾಲ್ಸ್ ಕಂಪ್ಲೀಟ್ ಇದು 5/3 ವಾಲ್ ಪುಷ್ ಬಟನ್ಸ್ ಎರಡು. ನೀವು ಕೂಡ ಪುಷ್ ಬಟನ್ ಎಮರ್ಜೆನ್ಸಿ ಇವಾಗ ಒಂದು ವರ್ಕ್ಶಾಪಲ್ಲಿ ನೀವು ಒಂದು ಟೂಲ್ ಇರುತ್ತಲ್ಲ ಗೊತ್ತಿ ಇದ್ರ ಕೆಲಸ ಏನಪ್ಪ ಅಂದರೆ ಇದು ಯಾವ ಕಲರ್ ಐತೆ ಯಾವ ಶೇಪ್ ಐತೆ ಅಂತ ಎಲ್ಲ ಒಂದು ಆಬ್ಜೆಕ್ಟ್ನ ಐಡೆಂಟಿಫೈ ಮಾಡುತ್ತೆ ಮತ್ತು ಡಿಟೆಕ್ಟ್ ಮಾಡುತ್ತೆ. ಒಂದು ತೋರಿಸ್ಕೊಡಿ ಯಾವ ಟೈಪ್ ಅಂತ. ಕಂಪ್ರೆಸರ್ ಇನ್ನು ಪ್ರೋಗ್ರಾಮ್ ಮಾಡ್ತಾರೆ. ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಪ್ರೋಗ್ರಾಮ್ ಇನ್ನೂ ಬರ್ತಿಲ್ಲ. ಆ ಕಡೆ ಇದೇನು ಗೊತ್ತಾ ಸರ್, ಈಗ ಇಲ್ಲಿ ನೋಡ್ರಿ ಇವಾಗ ವೆಹಿಕಲ್ಸ್ನೆಲ್ಲ ಸ್ಟಾಪ್ ಆಗಿರುತ್ತೆ ಮೂರು ಕಡೆನೂ. ಇಲ್ಲಿ ಇವಾಗ ಮೂವ್ ಆಗೋಕ್ಕಲ್ಲೂ ಇದಾಗುತ್ತೆ ಸ್ಟಾರ್ಟ್ ಆಗುತ್ತೆ. ಹಂಗೆ ಇವೆಲ್ಲ ಅಷ್ಟು ಒಟ್ಟು ಇದು ಟ್ರಾಫಿಕ್ ಸಿಗ್ನಲ್ ಸ್ಟಾಪ್ ಆಗೋದು ಎಲ್ಲ. ಇವಾಗ ಒಂದು ಸೈಡ್ ಮೂವ್ ಆದರೆ ಮೂರು ಕಡೆ ಸ್ಟಾಪ್ ಆಗುತ್ತೆ, ಮತ್ತು ಇನ್ನೊಂದು ಸೈಡ್ ಮೂವ್ ಆಗಬೇಕಾದ್ರೆ ಇನ್ನೊಂದು ಮೂರು ಕಡೆ ಸ್ಟಾಪ್ ಆಗುತ್ತೆ. ಈಗ ನೋಡಿ ಹಾಗೆ ಅದು ಅಲ್ಲಿ ಬಂತ ಸಿಗ್ನಲ್ ಆಗಿ ಸರ್ಕಾರಕ್ಕೂ ನಮ್ಮ ಇದಕ್ಕೆ ವ್ಯತ್ಯಾಸ ಇರೋದು ಗ್ಯಾಸ್ ಎಫ್ಟಿಗೆ. ಥರ್ಡ್ ಸೆಕ್ಷನ್ ಟೊಯೋಟಾ 4 ಸಿಲಿಂಡರ್ ಎಂಜಿನ್, ಹೆವಿ ಕೆಪಾಸಿಟಿ. ಇಷ್ಟ ನೋಡಿ ಎಷ್ಟು ದೊಡ್ಡವಿದ್ದಾವೆ. ಏನು ಒಂದು 2 ನಿಮಿಷ ಮಾತಾಡೋದು ಸರ್. ಹ್ಞೂ ಸರ್, ರೆಡಿ ಮಾಡಿರಿ. ಅಂದರೆ ತಿಳ್ಕೊಂಡು ಸಾಕಷ್ಟು ಅವರ ಸ್ಕಿಲ್ಲನ್ನು, ಅವರ ಕೌಶಲ್ಯವನ್ನು ಅಭಿವೃದ್ಧಿಪಡಿಸ್ಕೊಳ್ಳೋಕ್ಕೆ ಈ ಭೇಟಿಯು ಸಹಕಾರಿ ಆಯಿತು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಇದರಿಂದ ಸರ್ ಮಕ್ಕಳಿಗೆ ಏನು ಪ್ರಯೋಜನ ಅನ್ನೋದನ್ನು ಒಂದಿಷ್ಟು ಹೇಳಿ ಸರ್. ಆಫ್ಟರ್ 10th ಸರ್, ಈಗ ಆಫ್ಟರ್ 10th ಕೆಲವೊಬ್ರು ಏನು ಮಾಡ್ತಿರ್ತಾರೆ,
ಎಜುಕೇಷನ್ನ ಡ್ರಾಪ್ ಔಟ್ ಮಾಡ್ತಾರೆ. ಅವರಿಗೆ ವೃತ್ತಿ ಶಿಕ್ಷಣದ ಬಗ್ಗೆ ಅರಿವಿರಲ್ಲ, ಅವ್ರು ಡ್ರಾಪ್ ಔಟ್ ಮಾಡ್ತಾರೆ, ಮನೆ ಪರಿಸ್ಥಿತಿ ನೋಡ್ಕೊಂಡು ಡ್ರಾಪ್ ಔಟ್ ಮಾಡ್ತಾರೆ. ಅದಾದ ನಂತರ ಏನು ಮಾಡ್ಬೋದು, NSQF ಅಥವಾ NSQF ಆದ ನಂತರ ಈ GTDC ಅಂತ ಒಂದು ಟ್ರೈನಿಂಗ್ ಸೆಂಟರ್ಗಳಲ್ಲಿ ಮಕ್ಕಳು ಅಡ್ಮಿಷನ್ ಆದರೆ ಅವರ ಕೌಶಲ್ಯಾಭಿವೃದ್ಧಿ ಜೊತೆಗೆ ವೃತ್ತಿ ಜೀವನವು ತುಂಬ ಸಹಕಾರಿಯಾಗುತ್ತದೆ. ಯಾವುದೇ ಆ ವೃತ್ತಿಯಲ್ಲಿ ಗಣನೀಯವಾಗಿ ಏನು ಮಾಡ್ಬೋದು, ಬೆಳವಣಿಗೆ ಆಗತಕ್ಕಂಥದ್ದು ಈ ವೃತ್ತಿ ಶಿಕ್ಷಣದ ಒಂದು ಉದ್ದೇಶ. ಆಮೇಲೆ ಇದು ಒಂದು ಇರ್ತಕ್ಕಂಥದ್ದು ರಾಷ್ಟ್ರೀಯ ಕೌಶಲ್ಯ ಅಂದರೆ ಕೇಂದ್ರ ಸರ್ಕಾರದ ಒಂದು ಇದು ಯೋಜನೆ ಆಗಿದ್ದು, ಮಕ್ಕಳಲ್ಲಿ 9 ರಿಂದ 12ನೇ ತರಗತಿ ಮಕ್ಕಳಿಗೆ ಕೌಶಲ್ಯ ಅಭಿವೃದ್ಧಿ ಯೋಜನೆ ಅಂತೇಳಿ ಆಟೋಮೊಬೈಲ್ ಸೆಕ್ಟರ್ ನಮ್ಮಲ್ಲಿದೆ, ನಮ್ಮ ಶಾಲೆಯಲ್ಲಿದೆ. ಆ ಆಟೋಮೊಬೈಲ್ ಸೆಕ್ಟರ್ ಕಲ್ತಕ್ಕಂಥ ಮಕ್ಕಳು ನೆಕ್ಸ್ಟು ಅವರು ಡಿಪ್ಲೊಮಾ ಅಥವಾ ಹೈಯರ್ ಎಜುಕೇಷನ್ಗೆ ಹೋದಾಗ ಬೇಸಿಕ್ ಸ್ವಲ್ಪ ಗೊತ್ತಿತ್ತು ಏನಾಗುತ್ತೆ ಅವರಿಗೆ, ಇನ್ನು ಅವರು ಸ್ಟಡಿ ಮಾಡೋಕ್ಕೆ ತುಂಬ ಈಸಿ ಆಗತಕ್ಕಂಥದ್ದು ಈ ಸಬ್ಜೆಕ್ಟ್ನ ಉದ್ದೇಶ. ಥ್ಯಾಂಕ್ ಯು ಸರ್. NSQF ಯೋಜನೆಯಲ್ಲಿ ಕ್ಷೇತ್ರ ಸಂದರ್ಶನಕ್ಕಾಗಿ ನಾವು GTDC ಚಳ್ಳಕೆರೆಗೆ ಆಗಮಿಸಿದ್ವಿ. ಇಲ್ಲಿ ನಮ್ಮ ಮಕ್ಕಳೆಲ್ಲರೂ CNC ಮಷಿನ್ಸ್ ಅಂದ್ರೇನು, MC ಮಷಿನ್ಸ್ ಅಂದ್ರೇನು, ಮೆಕ್ಯಾನಿಕಲ್ ಲ್ಯಾಬ್ ಆಗಿರುತ್ತೆ, ಎಲೆಕ್ಟ್ರಾನಿಕ್ಸ್ ಅಂದರೆ ಹಾರ್ಡ್ವೇರ್ ಹಂಗಿರುತ್ತೆ, ಆಮೇಲೆ ಸೆನ್ಸರ್ಸ್ ಮತ್ತು ಆಕ್ಟಿವೇಟರ್ಸ್ ಬಗ್ಗೆ ತಿಳ್ಕೊಂಡು, ರೋಬೋಟಿಕ್ಸ್ ಬಗ್ಗೆ ತಿಳ್ಕೊಂಡು, ಈ NSQF ಯೋಜನೆ ಅಂತಕ್ಕಂಥದ್ದು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ತುಂಬ ಸಹಕಾರಿಯಾಗಿದೆ ಎಂದು ನಮ್ಮ STMC ಸದಸ್ಯರಾದ ಅಜಯ್ ಸರ್ ಅವರು ಕೂಡ ಆಗಮಿಸಿ ನಮ್ಮ ಈ ಕ್ಷೇತ್ರ ಭೇಟಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ ಅಂತೇಳಿ ಅವರಿಗೆ ಕೇಳ್ಕೊತೀವಿ. ಸರ್, ಇದರಿಂದ ಮಕ್ಕಳಿಗೆ ಏನು ಪ್ರಯೋಜನ? ಈ ಕಲಿಕೆಯಿಂದ ಮಕ್ಕಳಲ್ಲಿ ಕೌಶಲ್ಯಾಭಿವೃದ್ಧಿ ಹೆಚ್ಚಾಗುತ್ತೆ ಸರ್. ಆಮೇಲೆ ಅವರ ವೃತ್ತಿಪರ ಶಿಕ್ಷಣ ಆಫ್ಟರ್ 10th ಆದಮೇಲೆ ಕೆಲವೊಬ್ಬರಿಗೆ ವೃತ್ತಿ ಶಿಕ್ಷಣ ಬಗ್ಗೆ ವೃತ್ತಿ ಬಗ್ಗೆ ಒಲವು ಇರುತ್ತೆ. ಅವರು ಏನು ಮಾಡ್ಬೋದು, ಈ ವೃತ್ತಿ ಶಿಕ್ಷಣ ಆಯ್ಕೊಂಡ ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ಬೋದು, ಸ್ವಂತ ಸ್ವಾವಲಂಬಿ ಜೀವನ ಮಾಡ್ಬೋದು. ಅದಾದ ನಂತರ ತಮ್ಮ ಸ್ವಂತ ಕಾಲಲ್ಲಿ ದುಡಿಮೆ ಮಾಡ್ಕೊಂಡು ಹೈಯರ್ ಎಜುಕೇಷನ್ನ ನಾವು ಪಾರ್ಟ್ ಟೈಮ್ ಆಗಿ ಮಾಡ್ಕೋಬೋದು. ಈ ರೀತಿ ಮಾಡೋದ್ರಿಂದ ಮಕ್ಕಳಲ್ಲಿ ಒಂದು ಕೌಶಲ್ಯಾಭಿವೃದ್ಧಿ ಇಂಪ್ರೂವ್ಮೆಂಟ್ ಆಗಿ ಅವರ ಸ್ಕಿಲ್ಲು ಎಕನಾಮಿಕಲಿ ಚೆನ್ನಾಗಿರುತ್ತೆ. ನೀವು ಯಾವ ಶಾಲೆಯಿಂದ ಬಂದಿದ್ದೀರಿ ಸರ್? ಕರ್ನಾಟಕ ಪಬ್ಲಿಕ್ ಶಾಲೆ ಬೀಳ್ತೋಳು. ಯಾವ ಡಿಸ್ಟಿಕ್ ಸರ್? ದಾವಣಗೆರೆ ಡಿಸ್ಟಿಕ್. NSQF ವತಿಯಿಂದ ಆಟೋಮೊಬೈಲ್ ಸೆಕ್ಟರ್ ಅಂತ ಒಂದು ನಮ್ಮ ಸೆಂಟ್ರಲ್ ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಸೆಕ್ಟರ್ ಅಂತ ಒಂದು ಕೇಂದ್ರ ಸರ್ಕಾರದ ಯೋಜನೆ ಆಗಿದ್ದು, ಈ ಯೋಜನೆ ಅಡಿಯಲ್ಲಿ ಮಕ್ಕಳು 9ನೇ ತರಗತಿಯಿಂದ 12ನೇ ತರಗತಿ ಒಳಗೆ NSQF ಅನ್ನು ಕಲಿತಾ ಇರ್ತಾರೆ. ಶಾಲಾ ಹಂತದಲ್ಲಿ ನಮಗೆ ಓನ್ಲಿ ಥಿಯರಿ ಸಬ್ಜೆಕ್ಟ್ ಇರುತ್ತೆ. ನಾವು ಈ ಪ್ರಾಕ್ಟಿಕಲಿಗಾಗಿ ಈ ಫೀಲ್ಡ್ ಜೊತೆ ಬಂದಾಗ ಮಕ್ಕಳು ಸ್ಕಿಲ್ ಆ್ಯಂಡ್ ಎಜುಕೇಷನ್ ಬಗ್ಗೆ ಜಾಸ್ತಿ ತಿಳ್ಕೊಂತಾರೆ. ಆಮೇಲೆ ಹ್ಯಾಂಡ್ಸ್ ಆನ್ ಸ್ಕಿಲ್ಸ್ ಅಂದರೆ ಅವರು ಮಕ್ಕಳು ನೋಡೋದ್ರಿಂದ ಅಥವಾ ಮುಟ್ಟಿ ನೋಡೋದ್ರಿಂದ ಅವರಿಗೆ ಕೌಶಲ್ಯ ಅಭಿವೃದ್ಧಿ ಅಥವಾ ಇನ್ನೂ ಕಲಿಕೆಯಲ್ಲಿ ಸಹಕಾರಿಯಾಗ್ತಕ್ಕಂಥದ್ದು ನಮ್ಮ ಆಶಯ. ಅಲ್ಲೇ ಇದೆ, ಅಲ್ಲೇ ಒಂದು ಸೆಕೆಂಡ್. ಕರ್ನಾಟಕ ಪಬ್ಲಿಕ್ ಶಾಲೆ ಕಿತ್ತೂರು ವತಿಯಿಂದ ನಾವು NSQF ಯೋಜನೆಯ ಕ್ಷೇತ್ರ ಸಂದರ್ಶನಕ್ಕಾಗಿ GTDC ಚಳ್ಳಕೆರೆಗೆ ಆಗಮಿಸಿದ್ವಿ. ಇಲ್ಲಿ ಮಕ್ಕಳು ನಮ್ಮಲ್ಲಿರ್ತಕ್ಕಂಥ ಥಿಯರಿ ಬಿಟ್ಟು ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ಯಾವ ರೀತಿ ಮಷಿನ್ ಇರ್ತವೆ, CNC ಮಷಿನ್ಸ್ ಅಂದ್ರೇನು, ಸೆನ್ಸರ್ಸ್ ಅಂದ್ರೇನು, ಆಕ್ಟಿವೇಟರ್ಸ್ ಅಂದ್ರೇನು, ಅದಾದ ನಂತರ CNC ಕಂಪ್ಯೂಟರಿಂದ ಯಾವ ರೀತಿ ಕಂಟ್ರೋಲ್ ಆಗ್ತವೆ, ನ್ಯೂಮೆರಿಕಲ್ ಯಾವ ರೀತಿ ಕಂಟ್ರೋಲ್ ಆಗ್ತವೆ, ಆಮೇಲೆ ಇಂಜಿನ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋ ಬಗ್ಗೆ ತಿಳ್ಕೊಂಡ್ರು. ಅದಾದ ನಂತರ ಇದು